ಕಾಲ ಮೇಲೆ ಮಡ್ಕು ನಾನು ಕೆಟ್ಟ ಅಭ್ಯಾಸನ ಕಲಿಯಲ್ಲ ಅಂತ ಮಡ್ಕು ಇಲ್ಲ ಹಿಂಗೆ ಇಟ್ಟವ್ ನನಗೆ ಸ್ಪಷ್ಟವಾಗಿ ಕಾಣಿಸ್ತು. ಮಾವ ಆ ಸಿಗರೇಟ್ ಬೆಂಕಿ ಕಸಿತ ಇಲ್ವೋ? ಕೈಲಿ ಉರಿತೈತ ಅದು? ಬಾಯ್ಲಿತ್ತ ಕೈಲಿತ್ತ? ಕಾಲೇಜಿಂದ ಬಂದು ಅಲ್ಲಿ ಸೈತಾ ಇದೆ ಗೈಸ್. ಅಲ್ಲಿ ನಿಮ್ಮಪ್ಪ ಅಂತ ಮನ್ಸು ಯಾಗ ಆಗೋದ ನಂಗೆ ಅದೇ ಇದು ಇನ್ನೂ ಅದು ಮರೇನೂ ಇಲ್ಲ ಹೋಗೂ ಇಲ್ಲ ನನಗೆ ಇನ್ನೂ ಅದೇ ಬಿಟ್ಟೋದು. ಅಯ್ಯೋ ಬೋದೆ ಬಿಟ್ಟು ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಇವತ್ತು ನಮ್ಮ ಅಮ್ಮನಿಗೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಸಿಗರೇಟ್ ಸೇಯಲ್ಲ, ಆದ್ರೂ ಸೇದೋ ತರ ಆಕ್ಟ್ ಮಾಡಿ ಅದನ್ನ ನಮ್ಮಮ್ಮ ನೋಡೋ ತರ ಮಾಡಿ ನಮ್ಮಮ್ಮ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಇವಾಗ ನೋಡೋಣ ಬನ್ನಿ. ಸೊ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ಮೋಸ್ಟ್ಲಿ ಏನೇನು ಬೈತಾರೋ ಏನೋ ಗೊತ್ತಿಲ್ಲ. ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಮೇನ್ ಪಾಯಿಂಟ್ ಇದೆ, ಹೇಳ್ತೀನಿ ನಾನು ಕೊನೆಗೆ. ಒಂದು ಇಂಟ್ರೆಸ್ಟ್ ಸ್ಟೋರಿ ಇದೆ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಇವಾಗ ಇಲ್ಲಿಂದ ಸೆಟ್ ಒಳಗಡೆ ಹೋಗಿ ಪ್ರ್ಯಾಂಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕೈಯಲ್ಲಿ ಸಿಗರೇಟ್ ಇದೆ, ಹಾಕಿಸ್ಬೇಕು. ಕ್ಯಾಮ್ರಾ ನೋಡಿ ಅಲ್ಲಿಟ್ಟಿದ್ದೀನಿ, ಹೈಡ್ ಮಾಡಿ. ನಾವು ಪ್ರ್ಯಾಂಕ್ ಮಾಡ್ತಿರೋ ವಿಷಯ ನನಗೆ ಮತ್ತು ನಮ್ಮ ಚಿಕ್ಕ ಅಕ್ಕನಿಗೆ ಇಬ್ಬರಿಗೆ ಗೊತ್ತಿರೋದು. ನಮ್ಮ ದೊಡ್ಡ ಅಕ್ಕನಿಗೆ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ. ಅವ್ರು ಗೊತ್ತಾಗಿ ಬಂದಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡ್ರಿ. ಯಾರಾದ್ರೂ ಇವಾಗ ಒಳಗಡೆ ಬಂದ್ರೆ ಸರಿ ಹೋಗುತ್ತೆ, ಯಾರೂ ಬರ್ತಾ ಇಲ್ಲ. A few moments later. ಅದೆಲ್ಲ ಹಳೇದು ಕಾಣಬಹುದು. ಮುಡ್ಗನ ತಲೆ ಮತ್ತೆ ಹಳೇದೇ ಅಂತ ಅಂದ್ಬಿಟ್ಟು ಮುಡ್ಗ ಈಗ ಸಿಕ್ಸ ಇವತ್ತು ಇದನ್ನ ಕರಿತಿದ್ದೆ, ನನಗೆ ಇನ್ನೊಂದು ಕರಿತಿದ್ದೆ, ನನಗೆ ಇನ್ನೊಂದು ಕರಿತಿದ್ದೇನೆ. ಹೇಳು ಅವೆಲ್ಲ ಕೆಟ್ಟ ಅಭ್ಯಾಸ ಇದು ಬೆಲೆ ಎಷ್ಟು ಗೊತ್ತೈತೆ ಒಂದಕ್ಕೆ ಇದೊಂದು ಪಾಕೆಟ್ಗೆ ಹೋಗು ಇವಾಗ ಸೊಕ್ಕೊಬಿಡು ಇವತ್ತೇ ಕಳಿಸಿ ಪುನಃ ಮಾಡಿ ಮಾಡ್ತೀನಿ. ಎಲ್ಲ ಕೆಟ್ಟ ಅಭ್ಯಾಸ ಮಾಡಬೇಡ, ಎಷ್ಟು ಹೋದ ನಿನಗೆ ಕೈ ಮುಟ್ಬೇಡ, ಕೈ ಮುಟ್ಬೇಡ, ಇವನ್ನೆಲ್ಲ ನಿಮ್ಮಪ್ಪ ನೀನು ಇಂಥನ್ನೆಲ್ಲ ನೀನು ಮಾಡಬೇಡ ಅಂತ ಎಷ್ಟು ಹೋದನ್ಲ. ದರಿದ್ರ ಬರ್ತೀನಿ ಹೊಟ್ಟೆ ತಕ್ಕೊಂಡ್ಬೇಡ ಸುಮ್ಮನೆ ಹೋಗ್ಬಿಟ್ರೆ ಆಯ್ತಾ? ಸುಮ್ಮನೆ ಬಂದಾರವ ಒಳ್ಳೆ ಹಂಗೆ ಒಳ್ಳೇದು. ಇಲ್ಲಾಂದ್ರೆ ಮಾಡ್ಕೊಂಡು ಹೋಗ್ಬಿಟ್ಟು ಕೇಳ್ಕೊಂಡು ನಾವೇ ಮಾಡಕ್ಕದ್ದು. ನಾವು ಸ್ವಲ್ಪ ಅದನ್ನೆಲ್ಲ ಪರಿಸ್ಥಿತಿ ನಿಮಗೆ ಸಿಗರೇಟು ಅದೇ ನನ್ನ ಮಗನ ಪುಸ್ತಕಪ್ಪ ಕಳುವ ನನ್ನ ಮಗನ ಪುಸ್ತಕ. ನಾನು ಸೇರಿದಂತ ಹೆಂಗೆ ಗೊತ್ತಾಯ್ತು? ನಂಗೆ ಗೊತ್ತು, ನಂಗೆ ಗೊತ್ತಿಲ್ಲಕ್ಕಪ್ಪ. ಮತ್ತೆ ಈಗ ನೋಡುವಂತಿಲ್ಲ. ಅಲ್ಲಿ ಬಿದ್ದಿರೋದನ್ನ ಸುಮ್ಮನೆ ಹಿಡ್ಕೊಂಡಿದ್ದೆ. ನಾನು ನಿನ್ಗೆ ಏನಾದ್ರು ಹೇಳೋದು ನಾವು ಐಕ ನೋಡುದು ಅಂತ. ಅಲ್ಲಿ ಬಿದ್ದೆ ನಾನು ಅಷ್ಟು ನೀಟಾಗಿ ತೋರಿದ್ನ ಕೆಲಸ ಮಾಡೋರು ಇಟ್ಟಿರೋದು. ಅಷ್ಟು ನೀಟಾಗಿ ತೋರಿದ್ನ ನಾನು. ಅವ ಸೇನಿಲ್ವಂತ ಅಲ್ಲಿ ಯಾರೋ ಸೇರಿ ಇಟ್ಟಿದ್ರಂತೆ, ಅನ್ನ ಕೈ ಹಿಡ್ಕೊಂಡಿದ್ರಂತೆ. ಸರಿ ಹೋಗ್ಲಿ ಬಿಡು, ಅದನ್ನು ಬೇಡ ನಾನೇ ಬಿಡ್ತೀನಿ ಬಿಡು. ತೊಡ್ದವ್ಲಿಕು ಏನ ಸರಿ ಬಿಡು. ಮಾವ ಬೆಂಕಿ ಕಸಿದ್ನ ಅದಲ್ಲಿ. ಬೆಂಕಿ ಕಸದ್ ನೋಡಿಲ್ಲ, ಕೈಯಲ್ಲಿ ಇಟ್ಕೊಂಡಿದ್ದ. ಕೈಲಿ ಉರಿತೈತ ಅದು? ಅವ ಏನಂದ ಗೊತ್ತಾ, ಇಲ್ಲಿ ಸಿದ್ದಿತ್ತು ಅದನ್ನ ಹಿಡ್ಕೊಂಡಿತ್ತು ಕೈಲಿ ಅಂತ ಹಳೆದ. ಮತ್ತೆ ಮನೆ ಸಮಯಕ್ಕೆ ಎಲ್ಲಿತ್ತು? ಒಳ್ಳೆ ಕತೆ ಕರಂದ. ಅದೇ ಇರ್ಲಿಲ್ಲ ಅನ್ಕೊಂಡು ನೋಡ್ತಿರ್ಲಿಲ್ಲ. ನಾನೇ ಕೊಡಿ ಬಿಡು ಮಾತಿಗೆ ಬಿಟ್ಬಿಡು. ಶಿವ ನನಗೆ ಫಸ್ಟ್ ಯಾವತ್ತ ಗೊತ್ತ ನೋಡುದು, ನಾನು ಹೂವೆಗೆ ಹೇಳಿಲ್ಲ, ಹೂವೆಗೂ ಮುಂಚೆ ನಂಗೆ ಗೊತ್ತಾಗಿದ್ದ ವಿಚಾರ. ಆಗ
ನಾನು ಇದುವರೆಗೂ ಯಾರಿಗೂ ನೋಡಿಲ್ಲ. ಅಕ್ಕಿ ಕೊಟ್ಬಿಡ್ತೇನೇನು ಇವನ್ನ ಕರ್ಕೊಂಡ್ ಕೈಲೇ ಇಟ್ಕೊಂಡ್ರೆ ನಾವ್ ಅವಾಗ್ಲೇ ಕಾರ್ಲು ಬಂದೋ ಎಣಿವರೆ ಕಾರ್ಲು ಕೂತ್ಕೋಬೇಕಾಯ್ತು. ಕಷ್ಟಪಟ್ಟು ಹಿಡ್ಕೊಂಡೆ ಬಂದ ಮನೆವರ್ಗು. ನಾನು ಬಿಡು ಆಗ ನಮ್ ಟೆನ್ಷನ್ ಈ ಟೆನ್ಷನ್ ಯಾವಾಗ ಅದನ್ನ ಕಂಡಿದ್ವಿ ಅಂದ್ರೆ ಯಾವಾಗ PUC-ಯಾಗ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಬಟ್ಟೆಗಳು ನೋಡ್ಬೇಕು. ಸೊ ನಾನು ಒಂದು ಕಂಡಿ ಅವತ್ತೊಂದು ಮಧ್ಯಾಹ್ನ ಹುಡ್ಕದಿ ಆಗೋಯ್ತು. ಎಷ್ಟು ಏನ್ ಮಾಡಿಲ್ಲ ನಾವತ್ತು ಕೆಲಸನ ಹೇಳಿ ಆವತ್ತೇ ಮಾಡಿ ದೇವಸ್ಥಾನ ತಕೊಂಡು ತಕ್ಕ ತಿನ್ಕೊಂಡು ನೀನು 500 ರೂಪಾಯಿ ತಕ್ಕ ತಿನ್ನ ನಾನು ಕೇಳಲ್ಲ. ನೀವು ರೂಪಾಯಿಗೆ ತಕ್ಕ ತಿನ್ಕೊ ಹೊಟ್ಟೆ ತಿನ್ನು. ಕೆಟ್ಟ ಅಭ್ಯಾಸ ಈಗ ಜನ ಎಷ್ಟು ಜನ ಕೊಂಡಾಡ್ತಾರೆ ಗೊತ್ತಾ ನೀನು. ಅದನ್ನ ನಾನು ಕೇಳಿ ಸಂತೋಷ ಪಡ್ತೀನಿ. ನಿನ್ನ ಮಗ ನುಡಿಗೆ ಅಂದ್ರೆ ನಾನು ತಡ್ಕೊಳಕ್ ಸರ್ತೀನಿ. ನಮ್ಗೀಗ ಇವ್ ನಮ್ಮ ಮಗ ಕೈಲಿ ಹಿಡಿಬೇಡ. ನನ್ನ ಕೈಲ ತಡ್ಕೊಳಕ್ ಆಗಲ್ಲ. ನೋಡು ನಾರಿ ಕಡ್ಲಿ ನಾನು ಅವ್ರನ್ನ. ಸರಿಯಾ ನಂಗೆ ಸಾಕಾಗೋಗದೆ. ಅದು ನಿಮ್ಮ ಅಪ್ಪ ಅಂತ ಮನಸ್ಸು ಆಗೋದಂದ್ರೆ ನಂಗೆ ಅದೇ ಇದು. ಇನ್ನೂ ಅದು ಮರೇನೂ ಇಲ್ಲ ಹೋಗೂ ಇಲ್ಲ. ನನಗೆ ಇನ್ನೂ ಅದೇ ಬಿಟ್ಟು ಅದು ನೀನು ಮಾಡಿದ್ರೆ ನನ್ಗೆ ತಡ್ಕೊಳಕ್ಕೆ ನಂಗೆ ಶಕ್ತಿನೂ ಇಲ್ಲ. ಈಗ ಧೈರ್ಯವಾಗಿ ಮಾಡ್ಕೊಂಡು ಹೋಗ್ತೀನಿ ಅವರನ್ನ. ಸರಿಯಾ ಎಲ್ಲನೂ ಮಾಡ್ತೀನಿ. ಅದೇ ನಾನು ಏನಾದ್ರು ಇಷ್ಟು ಉದ್ದನ್ನ ಮಾಡ್ಕೊಂಡು ಹೋಗ್ಲಿ, ಬದುಕಲಿ, ಬಾಳಲಿ, ಸಪೋರ್ಟ್ ಮಾಡೋ ಇನ್ನೂ ಗೆಯ್ಯವು ಅನ್ನೋ ಶಕ್ತಿ ನನಗೆ ಅದೇ. ಹೇಳು ಸರಿ ಬಿಡಿ ಬಿಡಿ ಇಲ್ಲಿಗೆ ಬಿಡಿ ಇಲ್ಲಿಗೆ ಬಿಡಿ ಮಾಡ್ಬೇಡ ಅವರು ಬಿಡಿ ಎಲ್ಲ ಬಿಡಿ. ನಾನು ಈಗ ಬಂದು ಹೇಳ್ತಾವನೆ ನಾನೇನ್ ಸೀದಿ ಅಲ್ಲಿ ಬಿದ್ದಿತ್ತು ಹಿಡ್ಕೊಂಡಿದ್ದಿ ಅಂತ ವಾದಿಸ್ತಾವೆ. ಈಗ ಗೊತ್ತು ಸ್ವಾಮಿ ಸಾಕ್ಷ್ಯವಾಗಿ ಹೇಳ್ತೀನಿ. ನಾನು ಅದೇ ಹೇಳ್ತಾನೆ. ನಾನು ಫಸ್ಟ್ ನೋಡಿದ ಕಣೆ ಯಾವಾಗ ಗೊತ್ತಾಗಿವ ಆಕಾಶ ಹುಟ್ಟುಂದಲೇ. ಆಕಾಶ ನಿನ್ಗೆ ಗೊತ್ತಿಲ್ಲ ನಿನ್ಗೋದಿ ಆಕಾಶ ಬಾಳ್ತಾನ ಇದು ಹಾಸ್ಪಿಟ್ಲಿಂದ ಬರ್ತಿದ್ವಲ್ಲ ನೋಡುವಾಗ ಫಸ್ಟ್ PUC ಸೆಕೆಂಡ್ PUC ಒಡಕ್ ಪಡಕ್ಕೆ ತಕೊಂಡ್ ಇವ ತಕ್ಕನಿಲ್ಲ. ಅದು ಯಾವ್ದಾದ್ರು ನೀನು ಕೈ ಕೊಡ್ತು ಹಿಂಗೆ ನಾವು ಕಾಲು ಕುಂಡಿಸ್ಕೊತಾವೆ ಇಡಾಗಿಲ್ಲ ಬಿಡಾಗಿಲ್ಲ ಕೈಲೇ ಹಿಂಗೆ ಇಟ್ಕೊಂಡು ನಂಗೆ ಸ್ಪಷ್ಟವಾಗಿ ಕಾಣಿಸ್ತು. ನಾವೊಂದೇನು ನೋಡದೆ ಕಣಪ್ಪ ಕಟ್ಕಾಯಿ ಶೀತ ಬೇಡ ಅಲ್ವಾ. ನನ್ನ ಬಗ್ಗೆ ಮಾಡಿದ್ರು ಒಂದು ದಿನ ಯಾವ್ದವನಿ ನಾನು ಎದ್ದು ನೋಡು ಅದೇ ತುಂಬ್ಕೊಂತಾನೆ. ಕಾಲೇಜಿನ ಬಂದ್ಮೇಲೆ ನಾನು ಗುಡ್ಡೆ ಕೊಡೋನಿ ಅದೇ ಗುಂಗ್ಲವ್ನಿ ಬಂದು ಬ್ಯಾಗ್ ಮಾಡ್ಬಿಟ್ಟು ಕಟ್ಟೋದು ನಾನು ಅದೇ ಗುಂಗ್ಲವ್ನಿ ಅಂತರ ಗುಡ್ಡೆ ಕೇಳ್ಬೇಕು ಅಂತ ನಾನು ಕೂತನಿ. ಬ್ಯಾಗ್ ಮಾಡ್ಬಿಟ್ಟು ಆಳೆಕೋತೇವಿಲ್ಲ ನೋಡ್ತೀನಿ. ಇವಾಗ ಬೊಗ್ಗು ನೋಡ್ತೀನಿ. ನಾನಿಂದ ನೋಡ್ತೀನಿ. ಪುನಃ ಬೆಳಿಗ್ಗೆ ನಮ್ಮ ಮನೆಗೆ ಬರೋ ಸ್ವಾಮಿ ಮಾರೇ ಕೊಡಪ್ಪ ಸ್ವಾಮಿ ನನ್ನ ಮಗನಿಗೆ ಯಾಕೆ ಇಂಥ ದುರ್ಬುದ್ಧಿ ಕೊಟ್ಟಿದೆ ಅಂತ ಅಂದು ಪುನಃ ಬೆಳಿಗ್ಗೆ ನಿನ್ನ ಕೈಯೇ ನಿನ್ನ ಕಾಲಲ್ಲಿ ಇದು ನಿನ್ನ ಕೈಯೆಲ್ಲ ಕಾಲು ಹೊಡೆದು ತಿಳ್ಕ. ನೀನು ಯಾವತ್ತು ಮುಟ್ಟಕ್ಕಿಲ್ಲ ಬೇಕಾದ್ರೆ ನೋಡಿನಿ ಮಡ್ಕು ನಾನು ಮೇಲೆ ನನ್ನ ಕಾಲ ಮೇಲೆ ಮಡ್ಕು. ನಾನು ಕೆಟ್ಟ ಅಭ್ಯಾಸ ಕಲಿಯಲ್ಲ ಅಂತ ಮಡ್ಕು. ಪ್ರಣವ ಮಾವ ಆ ಸಿಗರೇಟ್ ಬೆಂಕಿ ಕಸಿತ ಇಲ್ವೋ? ಹೊಗೆ ಹೋಯ್ತಿತ್ತ ಇಲ್ವೋ? ಇಲ್ವಾ? ಅವ ಕಸಿರ್ಲಿಲ್ಲ ಅನ್ಸುತ್ತೆ ಕಣ್ರ. ಹಳೇದ್ ಹಿಡ್ಕೊಂಡಿದ್ನೇನೋ ನೀವು ಕರೆಕ್ಟಾಗಿ ನೋಡಿದ್ರೆ ಇಲ್ವೋ? ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ದ? ಬಾಯ್ಲಿತ್ತ ಕೈಲಿತ್ತ? ಅದ್ರಲ್ಲಿ ಬೆಂಕಿ ಕಸಿತ ಇರ್ಲಿಲ್ವಾ? ಇಲ್ಲ ನೀವು ತಪ್ಪು ಮಾಡ್ಬಿಟ್ರಿ. ಇಲ್ಲ ನಾವು ಒಳ್ಳೇದೇ ಮಾಡಿದ್ದೀವಿ. ಇನ್ನು ನಿಜ ಅನ್ಕೊಂಡಿದ್ದೆ ನೀನು. ನಿಜವಾಗ್ಲೂ ಟ್ರ್ಯಾಕ್ ಮಾಡ್ತಾನೆ. ಆಗ್ಲಿಲ್ವೇ? ಯಾವಾಗ್ಲ ಬಿಂದಿಗೆ ತೆಗಿಬೇಕು ಅದಕ್ಕೂ ಮುಂಚೆ ಇದ್ದುವೆ ನೋಡಿದ್ರಲ್ಲ ಆಗ್ಲಿದ್ದುವೆ. ಮುಂಚೆ ನಂಗೆ ಫೋನ್ ಮಾಡಿದ ಬಾ ಹಿಂಗ್ ಮಾಡೋ ಅಂತ. ಯಾಕಂದ್ರೆ ಸೈತಾರೆ ಇಲ್ವೋ ಸೈದಾರ ಅನ್ನೋದು ಕಾನ್ಫಿಡೆಂಟ್ ಇತ್ತು ಅಷ್ಟೇ.
ನಾನು ಅವಳು ಬೇಜಾರ್ಬೇಕ ತಲೆಕಣ ಬೇಡ ಸುಮ್ಮೀರ ಅಂತ ಹೇಳ್ದಿ ಅವ್ನಿಗೆ ಕೇಳಲಿಲ್ಲ. ನಿಜವಾಗ್ಲೂ ಕಣ್ಣ ಮಾಡ್ಕೊಂಡು ಎಲ್ಲೇ ನೀರು ಮಾಡ್ಕೊಂಡಿರು ನಾನು ಇರ್ಬೋದು ಸ್ವಾಮಿ ಸಾಕ್ಷಿಗಳು ನಂಬಿಟ್ಟಿದ್ದೀನಿ ನಾನು. ಪ್ರ್ಯಾಂಕ್ ಇದು ಪ್ರ್ಯಾಂಕ್. ಅದು ಬತ್ತನೇ ಇಲ್ಲ ಬಯ್ಯಕ್ಕೆ ಇವರು ನಾನು ಬನ್ನಿ ನಾನು ಕರ್ಕ ನೀವು ಕರ್ಕ ಬರಕಂತಾನೆ ನೀವು ಬತ್ತನೇ ಇಲ್ಲ. ಹೋಗತ್ತಾಗೆ ನಾನು ಅದಕ್ಕೆ ಮಾವಿನ ಬಟ್ಟವಾಗೆ ಅಂತ ಕೂತ್ಕೊಂಡು ತಗೊಳ್ಳಿ guys. ನಾನು ಹೋಗಿ ಹೋಗಿ ಸಮಾಧಾನ ಮಾಡಿದಿಲ್ವಾ ಬರ್ರಿ ಅಂತ ಹೇಳ್ದಿ. ಬೋದೆ ಬಿಟ್ಟು ಇವಳಿಗೆ ಆ ಬೇಜಾರ್ ಗಿಂಟಿಗ ಬೋದ್ಬಿಟ್ನಲ್ಲ ಅನ್ನೋ ಬೇಜಾರು. ನಾನು ಏನ್ ತಪ್ಪು ಮಾಡಿದ್ದೀನಿ? ಓಕೆ, ನೋಡಿದ್ರಲ್ಲ ನಮ್ಮ ಅಮ್ಮ ನಿಜಕ್ಕೂ ಇದನ್ನ ನಿಜ ಅಂತ ಅನ್ಕೊಂಡಿತ್ತು. ಯಾಕಂದರೆ ನಾನು ಫಸ್ಟ್ ಒಂದು 5 ವರ್ಷದ ಹಿಂದ್ಗಡೆ ಒಂದು ಇಂಟ್ರೆಸ್ಟ್ ಆಗಿರೋ ಸ್ಟೋರಿ ಇತ್ತು ಅಂತ ಹೇಳಿದ್ನಲ್ಲ. ಸೊ ಅದನ್ನು ಹೇಳೋದಕ್ಕೆ ಏನು ಗೊತ್ತಾ, ಆವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ಬೇಕು ನಾನು. ಆಗ ನಾನು ಸಿಗರೇಟ್ ಸೇರ್ತಾ ಇದ್ದೆ. ಯಾವ್ಯಾವುದೋ ಫ್ರಸ್ಟ್ರೇಷನಲ್ಲಿ ಏನೇನಕ್ಕೋ ನಾನು ಏನೇನಕ್ಕೆ ಸೇಯ್ತಿದ್ದೆ, ಏನೇನಕ್ಕೆ ಬಿಟ್ಟೆ ಒಂದೂ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಸಹಿತ ಇಲ್ಲ. 5 ವರ್ಷದ ಹಿಂದ್ಗಡೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ವಾಪಸ್ ಬರಬೇಕಾದ್ರೆ ಸಿಗರೇಟ್ ತರೋದು ಅಂದರೆ ನಾನು ಒಂದೊಂದು ಸಿಗರೇಟ್ ತರ್ತಾಯಿದ್ದೆ ಮನೆಗೆ. ಒಂದು ಮುರಿದೋಗುತ್ತೆ ಅಂತ ಪ್ಯಾಕೆಟಲ್ಲಿ ತರೋದು. ಪ್ಯಾಕೆಟಲ್ಲಿ ತಂದು ಸೀದಾ ಮನೆಗೆ ಬಂದು ಬ್ಯಾಗ್ ಇಟ್ಬಿಟ್ಟು ಹಾಗೇ ಬಂದು ಇದೇ ಜಾಗದಲ್ಲಿ ನೋಡಿ ಇಲ್ಲೊಂದು ಕಲ್ಲಿತ್ತು, ಈ ಜಾಗದಲ್ಲಿ ಕೂತ್ಕೊಂಡು ಸೈತಾ ಇದ್ದೆ. ಡೈಲಿ ಇಲ್ಲಿ ಸೇಯೋದು, ಆ ಪ್ಯಾಕೆಟ್ಗಳನ್ನು ಇಲ್ಲಿಡೋದು, ಇಲ್ಲಿ ಸೇಯೋದು, ಆ ಪ್ಯಾಕೆಟ್ಗಳನ್ನು ಇಲ್ಲಿಡೋದು, ಡೈಲಿ ಹಾಗೆ ಮಾಡ್ತಾಯಿದ್ದೆ. ನಮ್ಮಮ್ಮ ಒಂದಿನ ಏನು ಮಾಡಿದೆ, ಇಲ್ಲಿ ಆವಾಗ ಹುಲ್ಲಿತ್ತು, ಆ ಹುಲ್ಲನ್ನು ಕುಯ್ಯೋದಕ್ಕೆ ಇಲ್ಲಿಗೆ ಬಂದಿದೆ. ಆವಾಗ ನೋಡಿದೆ ಆ ಪ್ಯಾಕೆಟ್ಗಳನ್ನೆಲ್ಲ. ನಮ್ಮಮ್ಮನಿಗೆ ಗೊತ್ತಿಲ್ಲ ಅದು ಸಿಗರೇಟ್ ಪ್ಯಾಕೆಟ್ ಅನ್ನೋದೇ ಗೊತ್ತಿಲ್ಲ ನಮ್ಮಮ್ಮನಿಗೆ. ಆವಾಗ ನಮ್ಮ ಅಕ್ಕನ ಕರೆದ್ಬಿಟ್ಟು ಕೇಳಿದೆ ಏನು ಪ್ಯಾಕೆಟ್ಗಳಿದೆಲ್ಲ ಅಂತ. ಆವಾಗ ನಮ್ಮ ಅಕ್ಕ ಹೇಳಿದೆಲ್ಲ ಇದೆಲ್ಲ ಸಿಗರೇಟ್ ಪ್ಯಾಕೆಟ್ಗಳು ಅಂತ. ನಮ್ಮ ಅಮ್ಮನಿಗೆ ಡೌಟು, ಈ ಜಾಗದಲ್ಲಿ ಬಂದು ಯಾರು ಸೇರ್ತಾರೆ ಬೇರೆಯವರು ಅಂತ. ಹಂಗೂ ಇಬ್ಬರು, ನಾನು ಆವತ್ತು ಕಾಲೇಜ್ಗೆ ಹೊಟ್ಟೋಗಿದ್ದೆ, ಅದಾಗಿರೋದು ನಾನು ಮಧ್ಯಾಹ್ನ. ನಾನು ಆವತ್ತು ಕಾಲೇಜ್ಗೆ ಹೋಗಿದ್ದೆ. ಬರೋ ತನಕ ಇದನ್ನೇ ಡಿಸ್ಕಸ್ ಮಾಡಿ ಫುಲ್ ಡೌಟಲ್ಲ ಅವರೇ ನನ್ನ ಬಗ್ಗೆ. ನಾನು ಯಥಾ ಪ್ರಕಾರ ಕಾಲೇಜಿಂದ ಬಂದೆ, ಬ್ಯಾಗ್ ಇಟ್ಟೆ, ಇಬ್ಬರು ಮನೇಲಿದ್ದಾರೆ. ಬ್ಯಾಗ್ ಇಟ್ಟ ತಕ್ಷಣ ಹಾಗೆ ಬಂದೆ, ಇಲ್ಲಿ ಕೂತ್ಕೊಂಡು ಸುಮಾರು ಟೈಮ್ 6:45 7 ಗಂಟೆ ಆಗಿತ್ತು. ಮುಸು ಕತ್ಲೆ ಇಲ್ಲಿ ಕೂತ್ಕೊಂಡು ಸೇರ್ತಾ ಇದ್ದೀನಿ. ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರು ಫಾಲೋ ಮಾಡ್ಕೊಂಡು ನನ್ನನ್ನು ಇಲ್ಲೊಂದು ಈ ಕಟ್ಟೆ ಇದೆಯಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ, ನಾನು ಇಲ್ಲಿ ಸೇಯ್ತಾ ಇದ್ದೀನಿ. ಆವಾಗ ನಮ್ಮಮ್ಮ ಮೇಲ್ಗಡೆಯಿಂದ ಒಂದೇ ಡೈಲಾಗು, ಏನಿಲ್ಲ ನೀನು ಮಾಡೋದು ಅಷ್ಟೇ, ಮುಗೀತಲ್ಲಿ. ಇಲ್ಲಿ ಕೂತವನು ತಲೆ ಬೊಕ್ಕೊಂಡು ½ ಅನ್ ಅವರ್ ಅಲ್ಲೇ ಕೂತಿದ್ದೀನಿ. ಆವಾಗ ಫಸ್ಟ್ ಟೈಮು ಅಂದರೆ ಯಾರಿಗೂ ಗೊತ್ತಿಲ್ಲ ನಾನು ಏನಕ್ಕೆ ಸೇಯ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ, ಏನಕ್ಕೆ ಕಲ್ತಿ ಅನ್ನೋದು ಗೊತ್ತಿಲ್ಲ. ಒಂಥರ ಆವಾಗ ಸ್ವಲ್ಪ ಫ್ರಸ್ಟ್ರೇಷನು ಸಿಕ್ಕಾಬಟ್ಟೆ ಹೇಗೇಗೋ ಇದ್ದೆ ನಾನು. ಆ ಥರ ಒಂದು ಸನ್ನಿವೇಶ ಆಗ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಬಂದು ಬೈದು ಬುದ್ಧಿ ಹೇಳಿ. ಸೊ ಆವಾಗ ಪ್ರಾಮಿಸ್ ಮಾಡಿದ್ದು ನಮ್ಮ ಅಮ್ಮನಿಗೆ ಸಿಗರೇಟನ್ನು ನಿನ್ನ ಮೇಲೆ ಮುಟ್ಟಲ್ಲ ಅಂತ. ಸೊ ಇದುವರೆಗೂ ಅದನ್ನು ಮುಟ್ಟಿಲ್ಲ, ಅಂದ್ರೆ ಮುಟ್ಟಿಲ್ಲ, ಇವತ್ತು ಮುಟ್ಟೋದಲ್ಲ ಅಂತ ಕೇಳಬೇಡ್ರಿ. ಸೊ ಇದುವರೆಗೂ ನಾನು ಸೇದಿಲ್ಲ, ಮುಂದೇನೂ ಸೇಯಲ್ಲ. ನಾನು ಸೇಯ್ತಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ಏನು ನಾಚಿಕೆ ಏನಿಲ್ಲ. ಸೊ ಸೇಯ್ತಿದ್ದೆ, ಇವಾಗ ಬಿಟ್ಟೆ, ಅದನ್ನು ಹೇಳ್ಕೊಳ್ಳೋದ್ರಲ್ಲೇನು. ನಿಮ್ಗೆ ಹೇಳೋದು ಅಷ್ಟೇ, ಈ ವಿಡಿಯೋ ಮಾಡಿರೋ ಉದ್ದೇಶನೂ ಅಷ್ಟೇ. ನೀವು ಯಾವುದಾದ್ರೂ ಕೆಟ್ಟ ಚಟಗಳಿಗೆ ದಾಸರಾಗಿದ್ದರೆ, ಸಿಗರೇಟು, ಡ್ರಿಂಕ್ಸು ಯಾವುದಾದ್ರೂ, ಸೊ ಅದನ್ನೆಲ್ಲ ಬಿಟ್ಟು ಹೊರ್ಗಡೆಗೆ ಬನ್ನಿ. ನಾನು ಇವಾಗ ಅನ್ನಿಸ್ತಾ ಇದೆ, ನಮ್ಮಮ್ಮ ಅವತ್ತು ನಮ್ಮ ಫ್ಯಾಮಿಲಿ ನನ್ನನ್ನು ನೋಡಿ ಅದನ್ನು ಬಿಡಿಸಿದ್ದು ಎಷ್ಟು ಒಳ್ಳೇದಂತ ಈಗ ಗೊತ್ತಾಗಿದೆ. ಸೊ ಒಂದಕ್ಕೆ ಅಡಿಕ್ಟ್ ಆದರೆ ಅದನ್ನು ಬಿಡೋದು ತುಂಬ ಕಷ್ಟ ಆಗುತ್ತೆ. ನಾವೇನೇ ಕಳ್ಕೊಂಡ್ರು ಸಂಪಾದನೆ ಮಾಡ್ಬೋದು, ಕೊನೆಗೆ ಆರೋಗ್ಯನೇ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಸೊ ಆರೋಗ್ಯ ತುಂಬ ಮುಖ್ಯ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಣ್ಣ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಪ್ರ್ಯಾಂಕ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.